ಹಲೋ ಗೈಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಫ್ಟಿ ನಾನು 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಕ್ವಿಕ್ ಆಗಿ ನಿಮಗೆ ವೇವ್ ಬಗ್ಗೆ ಹೇಳ್ಬಿಡ್ತೀನಿ. ಮೊನ್ನೆ ಏನ್ ವೇವ್ ಕೌಂಟ್ ಮಾಡಿದ್ನಲ್ವಾ, ಸೇಮ್ ವೇವ್ ಕೌಂಟ್ ನಾನು ಫಾಲೋ ಮಾಡ್ತಾ ಇರೋದು. ಸೊ ನಮಗೆ ಒಂದು ಲಾಂಗ್ ಟೈಮ್ ಫ್ರೇಮ್ ಅಲ್ಲಿ ಅಂದ್ರೆ ಒಂದು 30 ಮಿನಿಟ್ಸ್ ಅಥವಾ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ವೇವ್ ಕೌಂಟ್ ಮಾಡಿದ್ರೆ ಇದು ನಮಗೆ ತುಂಬಾ ಅಡ್ವಾಂಟೇಜಸ್ ಆಗುತ್ತೆ. ಯಾಕೆಂದ್ರೆ ನಾವು 5 ನಿಮಿಷ ಅಥವಾ 15 ನಿಮಿಷದಲ್ಲಿ ವೇವ್ ಕೌಂಟ್ ಮಾಡ್ಕೊಂಡ್ರೆ ನಾವು ಟ್ರೇಡೇ ಮಾಡಕ್ಕಾಗಲ್ಲ ಇಂಟ್ರಾಡೇ ನಲ್ಲಿ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ನಮಗೆ ಓವರ್ ಆಲ್ ಒಂದು ಟ್ರೆಂಡ್ ಗೊತ್ತಾಗಬೇಕು. ಇದನ್ನ ನಾನು ಸಾಕಷ್ಟು ಟೈಮ್ ಹೇಳಿದೀನಿ. ಆ ಟ್ರೆಂಡ್ ಗೊತ್ತಾಯ್ತು ಅಂತಂದ್ರೆ ನಮಗೆ ನಮ್ಮ ಸಪೋರ್ಟ್ ಯಾವ್ದಿದೆ, ನಮ್ಮ SR ಲೆವೆಲ್ ಟೂಲ್. ಸೊ ಇದು ನಮಗೆ ಎಂಟ್ರಿ ಪ್ಲಾನ್ ಮಾಡ್ಕೊಡುತ್ತೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ನಮ್ಮ ಒಂದು ಟ್ರೇಡಿಂಗ್ ಸಿಸ್ಟಮ್. ನಾನು ನಿಮ್ಗೆ ಈಗ ಅದನ್ನ ತೋರಿಸ್ತೀನಿ ಇವತ್ತು ಯಾವ ತರ ಮೂವ್ಮೆಂಟ್ ಆಗಿದೆ ಅಂತ. ಸೊ ಇದಿಷ್ಟೇ ನಾನು ವೇವ್ ಕೌಂಟ್ ಮಾಡಿರೋದು. ಸ್ಟಿಲ್ ನಾನು ಸಿ ಕಂಟಿನ್ಯೂ ಆಗಬೇಕು ಅಂತಾನೆ ಬಿಲೀವ್ ಮಾಡ್ತಾ ಇದ್ದೀನಿ. ಒಂದೊಮ್ಮೆ ನನಗೆ ಸಿ ಮೇಲೆ ಹೋಯ್ತು ಅಂತಂದ್ರೆ ಆವಾಗ ನಾವೇನ್ ಮಾಡ್ಬೋದು, 1 2 3 4 5 ಈ ತರ ಹೋಗ್ಬಹುದು. ವೇವ್ ಕೌಂಟ್ ನ ನೀವು ತುಂಬಾ ಸಿಂಪಲ್ ಆಗಿ ತಗೋಬೇಕು ಇಂಟ್ರಾಡೇ ಮಾಡ್ಬೇಕು ಅಂತ ಅಂದ್ರೆ. ಸೊ ಎಷ್ಟು ಸಿಂಪಲ್ ಆಗಿ ತಗೊಂತೀರೋ ಅಷ್ಟು ನಿಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬಾ ಕಾಂಪ್ಲೆಕ್ಸ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ತುಂಬಾ ಒಂದು ತಲೆ ಕೆಡುತ್ತೆ, ಮತ್ತೆ ಟ್ರೇಡ್ ಮಾಡಕ್ ಆಗಲ್ಲ. ಸೊ ಅದೆಲ್ಲ ನಿಮ್ಗೆ ನಾನು ಮುಂದೆ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಓವರ್ ಆಲ್ ನಮ್ಮ ಒಂದು ಟ್ರೆಂಡ್ ಮೇಲ್ಗಡೆ ಇದೆ ಅಂತ ಹೇಳ್ತಾ ಇದೆ. ಬೈ ಚಾನ್ಸ್ ಇದು ಹೀಗೆ ಕೆಳಗಡೆ ಬಂದ್ರೂ ಪರವಾಗಿಲ್ಲ, ಅದೇನು ಅಂತ ನಿಮ್ಗೆ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ನಾವು ಈ ಒಂದು ವೇವ್ ಕೌಂಟ್ ನ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಈಗ ನಾವೇನ್ ಮಾಡುವ, ಫಸ್ಟ್ ನಮ್ಮ ಒಂದು ಇಂಟ್ರಾಡೇ ನಲ್ಲಿ ನಮ್ಮ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡ್ತು ಅಂತ ನೋಡುವ. ಜೊತೆಲಿ ನಾವು ಬೆಳಿಗ್ಗೆ ಏನ್ ಹೇಳಿದ್ವಿ, ಹಾಗೆ ನಾವು ಎಲ್ಲೆಲ್ಲಿ ಟ್ರೇಡ್ ಮಾಡಿದ್ವಿ ಅನ್ನೋದನ್ನ ನಿಮ್ಗೆ 1 by 1 ನಮ್ಮ ಲಾಜಿಕ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ನಾವೇನ್ ಮಾಡುವ, ಬೆಳಿಗ್ಗೆ ವಾಟ್ಸ್ಆಪ್ ಅಲ್ಲಿ ನಾನು ಏನ್ ಹೇಳಿದ್ದೆ, ಯಾವ ತರ ಅನಾಲಿಸಿಸ್ ಮಾಡಿದ್ದೆ ಅನ್ನೋದನ್ನ ನಿಮ್ಗೆ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಟ್ರೇಡ್ ಲಾಜಿಕ್ ನ ನೋಡ್ತಾ ಹೋಗುವ 1 by 1. ಬೆಳಿಗ್ಗೆ ನಾನು 9:46 ಗೆ ಈ ಒಂದು ಚಾರ್ಟ್ ನ ಕಳಿಸಿದ್ದೆ. ಜೊತೆ ನಾನು ಏನ್ ಹೇಳಿದ್ದೆ ಅವಾಗ ಅಂತಂದ್ರೆ, ನಿಫ್ಟಿಯಲ್ಲಿ ನಾವು ಇವತ್ತು ಕೂಡ ನಿನ್ನೆ ಮೂವ್ಮೆಂಟ್ ನೇ ನೋಡಬಹುದು. ಅಂದ್ರೆ ನಮಗೆ ನಿನ್ನೆ ತರನೇ ಒಂದು ಸೈಡ್ ವೇಸ್ ಮೂಮೆಂಟಮ್ ಹೋಗಬಹುದು. ಜೊತೆಲಿ ನಮ್ಮ ಲೆವೆಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು. ಹಾಗೆ SL ಇಟ್ಕೊಂಡು ಟ್ರೇಡ್ ಪ್ಲಾನ್ ಮಾಡ್ಬೇಕಾಗುತ್ತೆ. ಸೊ ಎವ್ರಿ ಡೇ ನಾವು SL ಇಟ್ಕೊಂತೀವಿ, ಬಟ್ ಒಂದು ಟೈಟ್ SL ಇಟ್ಕೋಬೇಕಾಗುತ್ತೆ. ಹಾಗೆ ಇವತ್ತು ನಾನು ಆಪ್ಷನ್ ಬೈ ಕಡೆ ನೋಡ್ತೀನಿ. ಒಂದೊಮ್ಮೆ ಮೂವ್ಮೆಂಟ್ ಬಂದ್ರೆ 150 ರಿಂದ 200 ಪಾಯಿಂಟ್ ನಮಗೆ ಒಂದು ಮೂವ್ಮೆಂಟ್ ಬರಬಹುದು ಅಂತ ಇಲ್ಲಿ ನಾನು ನೀಟಾಗಿ ಬರೆದು ಕಳಿಸಿದ್ದೆ. ಬಟ್ ನಮ್ಗೆ ಇಲ್ಲಿ ಯಾವುದೇ ರೀತಿ ಮೂವ್ಮೆಂಟ್ ಕೊಟ್ಟಿಲ್ಲ ಇವತ್ತು. ಮಾರ್ಕೆಟ್ ಒಂದು ಸೈಡ್ ವೇಸ್ ತರನೇ ಹೋಗಿದೆ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಕೂಡ. ಆದ್ರೆ ನಮ್ಮ SR ಲೆವೆಲ್ ಮಾತ್ರ ಇವತ್ತು ಸೂಪರ್ ಆಗಿ ವರ್ಕ್ ಆಗಿದೆ. ಸೊ ಅದಕ್ಕಿಂತ ಮೊದಲು ನಾನು ಬೆಳಿಗ್ಗೆ ಚಾರ್ಟ್ ಅಲ್ಲಿ ನಿಮ್ಗೆ ಅನಲೈಸ್ ಮಾಡಿ ಏನ್ ಕಳಿಸಿದ್ದೆ ಅನ್ನೋದನ್ನ ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ. ಓಕೆನಾ? ಅದಾದ್ಮೇಲೆ ನಿಮ್ಗೆ ನಾನು ಚಾರ್ಟ್ ಹೋಗಿ ನಾನು ಎಲ್ಲಿ ಎಂಟ್ರಿ ತಗೊಂಡೆ, ಅದ್ರ ಲಾಜಿಕ್ ಏನು, ಅದೆಲ್ಲ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಲಿ ನಿಮ್ಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನೋಡಿ, ಬಿಫೋರ್ 10 o'clock ಒಳಗಡೆ ನಾನು ಈ ತರ ಒಂದು ಚಾರ್ಟ್ ನ ಅನಲೈಸ್ ಮಾಡಿ ನಿಮ್ಗೆ ಕಳಿಸಿರ್ತೀನಲ್ವಾ, ಅಲ್ಲಿ ಬಂದ್ರೆ ಮಾತ್ರ ಟ್ರೇಡ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ. ಸೊ ಬೆಳಿಗ್ಗೆ ನಾನು ಏನ್ ಹೇಳಿದ್ದೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ನಾನು ಟ್ರೇಡ್ ಮಾಡಲ್ಲ ಅಂತ ಹೇಳಿದ್ದೆ. ಅದೇ ತರ ಇಲ್ಲಿ ಒಂದು 50 ಪಾಯಿಂಟ್ ಟಾರ್ಗೆಟ್ ಇಡ್ತೀನಿ ಅಂದಿದ್ದೆ. ಹಾಗೆ ಈ ಲೆವೆಲ್ ನ ನೆನ್ಪಿಟ್ಕೊಳ್ಳಿ, ನಾನು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಅಂತ ಇಲ್ಲಿ ಬರ್ದಿದ್ದೆ. ಜೊತೆಲಿ ಈ ಲೆವೆಲ್ ನು ಕೂಡ ನಾನು ಸ್ಟ್ರಾಂಗ್ ಸಪೋರ್ಟ್ ಅಂತ ಬರ್ದಿದ್ದೆ. ಹಾಗೆ ಈ ಲೆವೆಲ್ಸ್ ಗಳ ಹತ್ರ ಬಂದು ರಿಯಾಕ್ಟ್ ಮಾಡದೆ ನನಗೆ ನಾನು ಒಂದು ಟ್ರೇಡ್ ಗಳನ್ನ ಪ್ಲಾನ್ ಮಾಡ್ತೀನಿ ಅಂತ ಇಲ್ಲೆಲ್ಲ ಈ ತರ ನಾನು ಮಾರ್ಕ್ ಮಾಡಿದ್ದೆ. ಹಾಗೆ ಈ ಎಲ್ಲ ಲೆವೆಲ್ಸ್ ಗಳ ಹತ್ರ ಇಲ್ಲಿ ಏನು ಮಾರ್ಕ್ ಹಾಕಿಲ್ಲಲ್ವಾ, ಇಂಟು ಮಾರ್ಕ್ ನ, ಅಲ್ಲಿ ನಾನು ಒಂದು ಮೂವ್ಮೆಂಟ್ ಕೊಟ್ರೆ ಅಥವಾ ಒಂದು ರಿಯಾಕ್ಟ್ ಮಾಡದೆ ನಾನು ಟ್ರೇಡ್ ಮಾಡ್ತೀನಿ ಅಂತ ಇಲ್ಲಿ ಈ ತರ ಮಾರ್ಕ್ ಮಾಡಿ ಕಳಿಸಿದ್ದೆ. ಸೊ ಒಂದ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾನು ಮಾರ್ಕ್ ಮಾಡಿದೆ ಅಂದ ತಕ್ಷಣ ಹೀಗೆ ಕೆಳಗಡೆ ಬಂದಿದ್ದು ಇದನ್ನ ಟಚ್ ಮಾಡಿದ ತಕ್ಷಣ ನಾನು ರಿವರ್ಸಲ್ ತಗೊಂಡ್ಬಿಡ್ತೆ ಅಂತಲ್ಲ, ಇಲ್ಲಿ ನನಗೆ ರಿಯಾಕ್ಟ್ ಮಾಡಬೇಕು. ಇಂಟ್ರಾಡೇ ಪಾರ್ಟ್ 1 ಅಂಡ್ ಪಾರ್ಟ್ 2 ನಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ದಯವಿಟ್ಟು ಯಾರ್ಯಾರು ನೋಡಿಲ್ಲ ನೋಡ್ಕೊಂಡ್ ಬನ್ನಿ. ಅದನ್ನ ನೀವೆಲ್ಲಾದ್ರೂ ಕೋರ್ಸ್ ತಗೊಂಡ್ರು ಕೂಡ ಅಷ್ಟು ಡಿಟೇಲ್ ಆಗಿ ನಿಮ್ಗೆ ಯಾರು ಎಕ್ಸ್ಪ್ಲೇನ್ ಮಾಡಲ್ಲ, ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಅಗೇನ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರು ಕೂಡ ನೀವು ನನಗೆ ಕೇಳಬಹುದು. SR ಲೆವೆಲ್ ತಗೊಂಡಿರೋರು ಮಾತ್ರ ಅಲ್ಲ, ನಮ್ಮ ಸಬ್ಸ್ಕ್ರೈಬರ್ ನೀವು ಯಾರು ಬೇಕಾದ್ರೂ ನಿಮ್ಮಲ್ಲಿ ಡೌಟ್ ಬಂದ್ರೆ ನೀವು ನನಗೆ ಕೇಳಬಹುದು. ಸೊ ಇದಿಷ್ಟು ನಾನು ನಿಮ್ಗೆ ಬೆಳಿಗ್ಗೆ ನಿಫ್ಟಿಯಲ್ಲಿ ಕಳಿಸಿದ್ದು. ಈಗ ನಾವು ನಿಫ್ಟಿ ಚಾರ್ಟ್ ಗೆ ಹೋಗ್ಬಿಟ್ಟು ನಮ್ಮ SR ಲೆವೆಲ್ ಯಾವ ತರ ಪರ್ಫಾರ್ಮ್ ಮಾಡಿದೆ, ಹಾಗೆ ನಾವೇನಾದ್ರೂ ಒಂದು ಟ್ರೇಡ್ ಗಳನ್ನ ತಗೊಂಡ್ರು ಅದರ ಲಾಜಿಕ್ ಏನು ಅಂತ ನಿಮ್ಗೆ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ನಾವು 5 ನಿಮಿಷ ಚಾರ್ಟ್ ಅಲ್ಲಿ ಇದೀವಿ ನಿಫ್ಟಿಯಲ್ಲಿ. ನಮ್ಗೆ ಇಲ್ಲಿ ಓಪನ್ ಆಗಿದೆ ನೋಡಿ, ಓಪನ್ ಆಗಿ ಎಕ್ಸಾಕ್ಟ್ ಆಗಿ ನಮ್ಮ ಒಂದು ಸಪೋರ್ಟ್ ಲೆವೆಲ್ ನೇ ಒಂದು ಸಪೋರ್ಟ್ ಆಗಿ ತಗೊಂಡು ಮತ್ತೆ ಒಂದು ಸ್ವಲ್ಪ ಇದೇ ತರ ಮಾಡಿ ಇಲ್ಲಿ ನಮಗೆ ಬ್ರೇಕ್ಔಟ್ ಕೊಟ್ಟಿದೆ. ಸೊ ನಮ್ಮ ರೂಲ್ ಪ್ರಕಾರ ಇಲ್ಲೆಲ್ಲೂ ಕೂಡ ನಮಗೆ ಟ್ರೇಡ್ ಇಲ್ಲ. ಸೊ ಬ್ರೇಕ್ ಮಾಡಿದ್ದು ಮತ್ತೆ ಇಲ್ಲಿ ಸ್ವಲ್ಪ ಮೇಲೆ ಬಂದಿದೆ. ಇವನ್ ನೀವು ಅಗ್ರೆಸಿವ್ ಆಗಿ ಎಂಟ್ರಿ ತಗೊಳ್ಳೋದಿದ್ರೆ ಇಲ್ಲಿ ನೀವು ಎಂಟ್ರಿ ತಗೋಬಹುದಿತ್ತು, ಬಟ್ ಅದನ್ನ ನಾವು ನಮ್ಮ ರೂಲ್ ನ ಕರೆಕ್ಟ್ ಆಗಿ ನಾವು ಫಾಲೋ ಮಾಡೋದ್ರಿಂದ ಇಲ್ಲಿ ನಾವು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ. ಬಟ್ ನಮ್ಮ SR ಲೆವೆಲ್ ಯೂಸ್ ಮಾಡ್ತಾ ಇರೋರು ಕೆಲವೊಬ್ರು ಇಲ್ಲಿ ಎಂಟ್ರಿನ ತಗೊಂಡಿದ್ದಾರೆ, ಬಟ್ ನಾನು ಇಲ್ಲಿ ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ. ತಗೊಂಡ್ರು ಕೂಡ ಇದೊಂದು ಅಗ್ರೆಸಿವ್ ಎಂಟ್ರಿ ಆಗುತ್ತೆ. ಯಾಕೆಂದ್ರೆ ನೋಡಿ, ಈ ಒಂದು ಕ್ಯಾಂಡಲ್ ಗಳು ನಮ್ಗೆ ಯಾವುದೇ ಒಂದು ಕನ್ಫರ್ಮೇಶನ್ ಗಳಿಲ್ಲ. ಸೊ ಒಂದು ರಿಟ್ರೇಸ್ಮೆಂಟ್ ಆಗಿದೆ ಅನ್ನೋ ತರ ಇಲ್ಲಿಗೆ ಬಂದಿದೆ, ಬಟ್ ಆದ್ರೆ ಇದನ್ನ ಟಚ್ ಮಾಡಿದ್ರೆ ಒಂದು ಕನ್ಫರ್ಮ್ ಆಗಿ ನಾವು ತಗೋಬಹುದಿತ್ತು. ಅದಾದ್ಮೇಲೆ ನೋಡಿ ಕೆಳಗಡೆ ಬಂತು, ಎಕ್ಸಾಕ್ಟ್ ಆಗಿ ನಮ್ಮ ಲೆವೆಲ್ ನ ಟಚ್ ಮಾಡ್ತು. ಟಚ್ ಮಾಡಿ ನೋಡಿ ನಮ್ಗೆ ಮತ್ತೆ ಸ್ವಲ್ಪ ಮೇಲೆ ಹೋಗಿ ಅಗೇನ್ ಮತ್ತೆ ಇದೇ ಲೆವೆಲ್ ನ ಟಚ್ ಮಾಡಿ ಇಲ್ಲಿಂದ ಹೋಲ್ಡ್ ಮಾಡಿ ಮೇಲೆ ಹೋಗಿದೆ. ಸೊ ಇಲ್ಲಿ ನಾನು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ. ಒಂದು 2:30 ಟೈಮ್ ಅಲ್ಲೇ ನಾನು ಮಾರ್ಕೆಟ್ ನ ಕ್ಲೋಸ್ ಮಾಡಿ ನಾನು ಬೇರೆ ಕೆಲಸಗಳನ್ನ ನೋಡ್ಕೊಂತಾ ಇದ್ದೆ, ಸ್ವಲ್ಪ ಬಿಸಿ ಇರೋದ್ರಿಂದ. ನಿಫ್ಟಿಯಲ್ಲಿ ನಾನು ಯಾವುದೇ ರೀತಿ ಟ್ರೇಡ್ ತಗೊಂಡಿಲ್ಲ ಇವತ್ತು, ಬಟ್ ನಿಫ್ಟಿಯಲ್ಲಿ ನಮ್ಮ SR ಲೆವೆಲ್ ಸೂಪರ್ ಆಗಿ ವರ್ಕ್ ಆಗಿದೆ. ಸೊ ನನಗೆ ಟ್ರೇಡ್ ಕೊಟ್ಟಿಲ್ಲ ಅಂದ್ರೂ ಕೆಲವೊಬ್ರು ಟ್ರೇಡ್ ಮಾಡಿದ್ದಾರೆ, ಬಟ್ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಮಾತೇ ಇಲ್ಲ. ಸೊ ಎವ್ರಿ ಡೇ ಆಲ್ಮೋಸ್ಟ್ ಒಂದು 6 ಮಂತ್ ಇಂದ ನಾನು ಚಾನಲ್ ಓಪನ್ ಮಾಡಿದೀನಿ. ಎವ್ರಿ ಡೇ ನನಗೆ ವರ್ಕ್ ಆಗಿದೆ. ಬೇಕಾದ್ರೆ ನನ್ನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನ ನೋಡ್ಕೊಂಡ್ ಬನ್ನಿ ನೀವು. ಜೊತೆಲಿ ಯಾರ್ಯಾರು SR ಲೆವೆಲ್ ಯೂಸ್ ಮಾಡ್ತಾ ಇದೀರಲ್ವಾ, ನೀವು ದಯವಿಟ್ಟು ನನಗೆ
ನೀವು ಕಮೆಂಟ್ ಮಾಡಬೇಕು. ಹಾಗೆ ನಿಮ್ಮ ಲೈಕ್ ಮುಖಾಂತರ SR ಲೆವೆಲ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ನೀವು ನನಗೆ ಎಲ್ಲರೂ ತಿಳಿಸಬೇಕು. ಹಾಗೆ ಸಾಕಷ್ಟು ಜನ ಇನ್ನು ಟ್ರೇಡ್ ಮಾಡ್ತಾ ಇಲ್ಲ, ಕಲಿತಾ ಇದ್ದೀರಾ. ನೀವು ಟ್ರೇಡ್ ಮಾಡ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಒಪಿನಿಯನ್ ಏನು, ನಿಮ್ಗೆ ಯಾವ ತರ ವರ್ಕ್ ಆಗ್ತಿದೆ, ಮಾರ್ಕೆಟ್ ನ ಒಂದು ನೋಡೋ ರೀತಿ, ನೀವು SR ಲೆವೆಲ್ ತಗೊಂಡಾದ್ಮೇಲೆ ಏನ್ ಅನಿಸ್ತಿದೆ ಅನ್ನೋದನ್ನ ಒಂದೇ ವರ್ಡ್ ಅಲ್ಲಿ ನೀವು ಕಮೆಂಟ್ ಅಂಡ್ ಲೈಕ್ ಅಲ್ಲಿ ನನಗೆ ತಿಳಿಸಬೇಕು. ಸೊ ನಿಮ್ ಒಂದು ಕಮೆಂಟ್ ಅಂಡ್ ಲೈಕ್ ನನಗೆ ಇನ್ನ ಜಾಸ್ತಿ ವಿಡಿಯೋ ಮಾಡಕ್ಕೆ ಮೋಟಿವೇಟ್ ಮಾಡುತ್ತೆ. ಸೊ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ, ಅದು ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ ಆಗಿರ್ಬೋದು. ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ನ ನಾನು ಅರೌಂಡ್ ಒಂದು 10 o'clock ಗೆ ಕಳಿಸಿದ್ದೆ. ಇಲ್ಲಿ ಏನ್ ಬರ್ದು ಕಳಿಸಿದೆ ಅಂತಂದ್ರೆ ನಿಮ್ಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಸೇಮ್ ನಿಫ್ಟಿಯಲ್ಲಿ ಹೇಳಿದಾಗೇನೆ ನಮ್ಮ SR ಲೆವೆಲ್ ನ ನೋಡ್ಕೊಂಡು ನಾವು ಟ್ರೇಡ್ ಪ್ಲಾನ್ ಮಾಡ್ತೀವಿ ಅಂತ ಹೇಳಿದ್ದೆ. ಹಾಗೆ ನಮ್ಮ ಚಾರ್ಟ್ ಅಲ್ಲಿ ನಾನು ಯಾವ ತರ ಒಂದು ಮಾರ್ಕ್ ಮಾಡಿ ಕಳಿಸಿದ್ದೆ ಅನ್ನೋದನ್ನ ನೋಡ್ಬಿಡುವ ಒಂದ್ಸಾರಿ. ಇಲ್ಲಿ ಟ್ರೇಡ್ ಮಾಡಲ್ಲ ಅಂತ ಹಾಕಿದ್ದೆ. ಸೊ ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್, ಹಾಗೆ ಇದೊಂದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಅಂತ ಹಾಕಿದ್ದೆ. ಮಿಕ್ಕಿರೋ ಎಲ್ಲ ಕಡೆ ನಾನು ಮಾರ್ಕ್ ಮಾಡಿ ಇಲ್ಲೆಲ್ಲ ಬಂದ್ರೆ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಟ್ರೇಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈಗ ನಾವು ಚಾರ್ಟ್ ಗೆ ಹೋಗಿ ಏನಾದ್ರೂ ಟ್ರೇಡ್ ತಗೊಂಡಿದ್ರೆ ಅದರ ಲಾಜಿಕ್ ಏನು ಅಂತ ನಿಮ್ಗೆ ನೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು 5 ನಿಮಿಷ ಚಾರ್ಟ್ ಅಲ್ಲಿ ಇದೀವಿ ಬ್ಯಾಂಕ್ ನಿಫ್ಟಿಯಲ್ಲಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಷ್ಟು ನೀಟ್ ಆಗಿ ಇಲ್ಲಿ ಕೆಲಸ ಮಾಡಿದೆ ಅಂತ. ಸೊ ಇದು ಯಾವಾಗ ಡ್ರಾ ಮಾಡಿದ್ದು ಹೇಳಿ, ನಮ್ಗೆ 9:15 ಗೆ ಅಪ್ ಟು 3:30 ವರ್ಗು ಡ್ರಾ ಮಾಡ್ಕೊಟ್ಟಿತ್ತು ಆಲ್ರೆಡಿ. 9:15 ಡ್ರಾ ಮಾಡಿದೆ. ಬಟ್ ಆದ್ರೆ ನಮ್ಮ ಬ್ಯಾಂಕ್ ನಿಫ್ಟಿ ಆ ಲೆವೆಲ್ಸ್ ಒಳಗಡೆನೆ ಟಚ್ ಮಾಡಿ ಟ್ರೇಡ್ ಮಾಡಿದೆ. ಸೊ ನೀವು SR ಲೆವೆಲ್ ಟೂಲ್ ನ ನೀವು ರಿಮೂವ್ ಮಾಡಿದ್ರಿ ಅಂತಂದ್ರೆ ಇದು ನಿಮ್ಗೆ ಒಂದು ಸೈಡ್ ವೇಸ್ ಝೋನ್ ತರ ಕಾಣಿಸುತ್ತೆ. ಇಲ್ಲಿಂದ ಇಲ್ಲಿಗೆ ನೀವು ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಪಾಯಿಂಟ್ ಇದೆ ಅಂತ, ಆಲ್ಮೋಸ್ಟ್ ನಿಮ್ಗೆ 180+ ಪಾಯಿಂಟ್ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಷ್ಟೊಂದು ಕ್ಲೀನ್ ಆಗಿ ನಮ್ಗೆ ಹೇಳ್ತಾ ಇದೆ. ಇದಕ್ಕಿಂತ ನಮ್ಗೆ ಬೇರೆ ಒಂದು ಟೂಲ್ ಬೇಕಾ? ಸೊ ಅಂದ್ರೆ ನಾನು ನಮ್ಮದನ್ನ ಹೊಗಳ್ತಾ ಇಲ್ಲ, ಬಟ್ ಎಷ್ಟೊಂದು ಜನ ಆಪ್ಷನ್ ಬೈಯರ್ ಫೇಲ್ಯೂರ್ ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸೊ ಬ್ಯಾಂಕ್ ನಿಫ್ಟಿ ನೋಡಿ ಇಲ್ಲಿ ಓಪನ್ ಆಗಿದೆ. ಓಪನ್ ಆಗಿದ್ದು ನಮ್ಗೆ ಇದನ್ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ. ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗಡೆ ಬಂತು, ಮತ್ತೆ ಇದನ್ನ ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗಡೆ ಬಂದು ಇಲ್ಲಿ ನಿಧಾನಕ್ಕೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತು ಮೇಲಕ್ಕೆ ಹೋಗಕ್ಕೆ. ಸೊ ಯಾವಾಗ ನನಗೆ ಈ ಲೆವೆಲ್ ನ ಟಚ್ ಮಾಡಿ ಈ ಒಂದು ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ ನಮ್ಮ ಇಂಟ್ರಾಡೇ ಪಾರ್ಟ್ 1 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಈ ಕ್ಯಾಂಡಲ್ ನ ಇದು ನಮ್ಗೆ ಕ್ಲಿಯರ್ ಆಗಿ ಬೈಯರ್ ರಿಜೆಕ್ಷನ್ ಕ್ಯಾಂಡಲ್. ಸೊ ಯಾವಾಗ ಈ ಕ್ಯಾಂಡಲ್ ಫಾರ್ಮೇಶನ್ ಆಗಿ ಈ ಒಂದು ಕ್ಯಾಂಡಲ್ ಸ್ಟಾರ್ಟ್ ಆಯ್ತಲ್ವಾ, ಸೊ ನಾನು ಇಲ್ಲೇ ಎಂಟ್ರಿ ತಗೊಂಡೆ. ಇಲ್ಲಿಂದ ಇಲ್ಲಿಗೆ ನಾನು 100 ಪಾಯಿಂಟ್ ಟಾರ್ಗೆಟ್ ಇಟ್ಕೊಂಡೆ. ಸೊ ಈ ಒಂದು ಟ್ರೇಡ್ ನ ನಾನು ಟಾರ್ಗೆಟ್ ಹಿಟ್ ಆಗ್ತಿದ್ದಾಗನೆ ನಾನು ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೆ. ಸೊ ನನ್ನ ಲಾಜಿಕ್ ಏನು ಅಂತ ಕೂಡ ನಾನು ಅಲ್ಲಿ ನಿಮ್ಗೆ ಬರ್ದ್ಬಿಟ್ಟು ಒಂದು ಸಿಂಪಲ್ ಆಗಿ ಕಳಿಸಿದ್ದೆ ನಿಮ್ಗೆ. ಇದು ನನ್ನ ಫಸ್ಟ್ ಟ್ರೇಡ್ ಆಯ್ತು. ಇದ್ರ ಲಾಜಿಕ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಇಂಟ್ರಾಡೇ ಪಾರ್ಟ್ 1 ಅಂಡ್ ಪಾರ್ಟ್ 2 ಅಂತ ವಿಡಿಯೋ ಇದೆ, ದಯವಿಟ್ಟು ಅದನ್ನೊಂದ್ಸರಿ ನೋಡ್ಕೊಂಡ್ ಬನ್ನಿ. ನಮ್ಮ 100 ಪಾಯಿಂಟ್ ನ ಟಾರ್ಗೆಟ್ ಹಿಟ್ ಮಾಡಿ ಆದ್ಮೇಲೆ ನಮ್ಗೆ ಏನ್ ಮಾಡ್ತು, ಇಲ್ಲಿಂದ ಕೆಳಗಡೆ ಬಂತು. ಯಾಕೆ ನಾನು ಇಲ್ಲಿ 100 ಪಾಯಿಂಟ್ ಟಾರ್ಗೆಟ್ ನ ಇಟ್ಟಿದೆ ಅಂತಂದ್ರೆ ಮಾರ್ಕೆಟ್ ಒಂದು ನಿಧಾನಕ್ಕೆ ಸ್ಲೋ ಮೂವ್ಮೆಂಟ್ ಇತ್ತಲ್ವಾ, ಅದಕ್ಕೋಸ್ಕರ ನಾನು 150 ಪಾಯಿಂಟ್ ಟಾರ್ಗೆಟ್ ಇಡಕ್ಕೆ ಹೋಗಿಲ್ಲ. ಸೊ ಅದಾದ್ಮೇಲೆ ನೋಡಿ ನಮ್ಗೆ ಇಲ್ಲಿಂದ ಒಂದು ರಿವರ್ಸಲ್ ಆಗಿ ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ಒಂದು ಸೈಡ್ ವೇಸ್ ಹೋಗಕ್ ಸ್ಟಾರ್ಟ್ ಮಾಡ್ತು. ಇದನ್ನ ಸಪೋರ್ಟ್ ಆಗಿ ತಗೊಂಡು ಹಾಗೆ ಈ ಕ್ಯಾಂಡಲ್ ಅಬ್ಸರ್ವ್ ಮಾಡಿ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇತ್ತು ಇಲ್ಲಿಂದ ಒಂದು ಸೆಲ್ಲರ್ ರಿಜೆಕ್ಷನ್ ಆಗುತ್ತೆ, ಮೇಲೆ ಹೋಗುತ್ತೆ ಅಂತ. ಬಟ್ ಆದ್ರೆ ನಾನು ಇಲ್ಲಿ ಯಾವುದೇ ರೀತಿ ಟ್ರೇಡ್ ನ ತಗೊಂಡಿಲ್ಲ. ಸೊ ನೆಕ್ಸ್ಟ್ ಏನ್ ಮಾಡಿದೆ, ಈ ಒಂದು ಲೆವೆಲ್ ನ ಹೋಲ್ಡ್ ಮಾಡ್ತಾ ಇತ್ತಲ್ವಾ, ಯಾವಾಗ ಈ ಕ್ಯಾಂಡಲ್ ಇದ್ರ ಮೇಲೆ ಕ್ಲೋಸ್ ಮಾಡಿ ನನಗೆ ಮೇಲೆ ಹೋಗಕ್ ಸ್ಟಾರ್ಟ್ ಮಾಡ್ತಲ್ವಾ, ಸೊ ಇದೇ ಲೆವೆಲ್ ಗೆ ಸಿಕ್ಕರೆ ನಾನು ಎಂಟ್ರಿ ತಗೊಂತೀನಿ ಅಂತ ಕಾಯ್ತಾ ಇದೆ. ಎಕ್ಸಾಕ್ಟ್ ಆಗಿ ನನಗೆ ಈ ಒಂದು ಲೆವೆಲ್ ಅಲ್ಲೇ ಎಂಟ್ರಿ ಸಿಕ್ತು. ನೀವು 1 ಮಿನಿಟ್ ಕ್ಯಾಂಡಲ್ ಹೋದ್ರೆ ನಿಮ್ಗೆ ನೀಟ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಎಂಟ್ರಿ ತಗೊಂಡೆ. ಇಲ್ಲಿಂದ ನಾನು ಮತ್ತೆ ಅಗೈನ್ 100 ರೂಪೀಸ್ ಟಾರ್ಗೆಟ್ ಇಟ್ಕೊಂಡೆ. ಎಕ್ಸಾಕ್ಟ್ ಆಗಿ ನನಗೆ ಈ ಒಂದು ಕ್ಯಾಂಡಲ್ ಅಲ್ಲೇ ನನಗೆ ಟಾರ್ಗೆಟ್ ನ ಹಿಟ್ ಮಾಡ್ತು 100 ರೂಪೀಸ್. ಅಲ್ಲಿಗೆ ನಾನು ನನ್ನ ಪೊಸಿಷನ್ ನ ಕ್ಲೋಸ್ ಮಾಡ್ಕೊಂಡೆ. ಸೊ ಈ ಟ್ರೇಡ್ ಕೂಡ ನನಗೆ ಸಕ್ಸಸ್ ಆಯ್ತು. ಪ್ರೀವಿಯಸ್ ಈ ಟ್ರೇಡ್ ಕೂಡ ನನಗೆ ಸಕ್ಸಸ್ ಆಯ್ತು. ಅಲ್ಲಿಗೆ ಇವತ್ತು ಓವರ್ ಆಲ್ ಆಗಿ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡಿದ್ದು 2 ಟ್ರೇಡ್ ಕೂಡ ನನಗೆ ಸಕ್ಸಸ್. ನಿಫ್ಟಿಯಲ್ಲಿ ನಾನು ಯಾವುದೇ ರೀತಿ ಟ್ರೇಡ್ ಮಾಡಿಲ್ಲ. ಸೊ ಇದಿಷ್ಟೇ ನನ್ನ ಇವತ್ತಿನ ಒಂದು ಟ್ರೇಡ್ ಆಗಿತ್ತು. ಐ ಥಿಂಕ್ ನಿಮ್ಗೆ ನಮ್ಮ ಟ್ರೇಡ್ ಲಾಜಿಕ್ ಈಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಇಂಟ್ರಾಡೇ ಪಾರ್ಟ್ 1 ಅಂಡ್ ಪಾರ್ಟ್ 2 ನೋಡ್ಕೊಂಡ್ ಬನ್ನಿ. ನಾನು ಇದನ್ನ ಹೊಸಬರಿಗೆ ಹೇಳ್ತಾ ಇರೋದು, ಅವಾಗ ನಿಮ್ಗೆ ಪ್ರತಿಯೊಂದು ಕೂಡ ನಾನು ಹೇಳಿದ್ದು ಅರ್ಥ ಆಗುತ್ತೆ. ಬಟ್ ಆದ್ರೆ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡಿ ಎಷ್ಟು ನೀಟ್ ಆಗಿ ಸೂಪರ್ ಆಗಿ ವರ್ಕ್ ಆಗಿದೆ ಅಂತ. ಸೊ ಇದಕ್ಕಿಂತ ಒಂದು ಟೂಲ್ ನಿಮ್ಗೆ ಬೇರೆ ಎಲ್ಲಾದ್ರೂ ಇದ್ರೆ ದಯವಿಟ್ಟು ನನಗೆ ತಿಳಿಸಿ. ಸೊ ಮಾರ್ಕೆಟ್ ಸ್ಟಾರ್ಟ್ ಆಗ್ತಿದೆ ನಮಗೆ ನಮ್ಮ ಫ್ಯೂಚರ್ ಲೆವೆಲ್ ಗಳು ಯಾವುದು ಅಂತ ತೋರಿಸುತ್ತೆ, ಜೊತೆಲಿ ನಮ್ಗೆ ಅಲ್ಲೇ ರಿಯಾಕ್ಟ್ ಮಾಡುತ್ತೆ. ಸೊ ಇದು ನಮ್ಮ ಒಂದು ಟ್ರೇಡಿಂಗ್ ನ ಪವರ್ಫುಲ್ ಮೆಥಡ್. ಸೊ ಇಲ್ಲಿಗೆ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಲಿಂಕ್ ಕೂಡ ಇದೆ. ನಿಮ್ಗೆ ಜಾಯ್ನ್ ಆಗಬೇಕು, ನಿಮ್ಗೆ ಕಲಿಬೇಕು ಅಂತಂದ್ರೆ ಅದನ್ನು ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್.